ಬನ್ನಿ ಮಾತಾಡೋಣ ಅಂತ ಹೇಳಿದ್ರು. ಯಾಕೆ ಮಾತಾಡಬೇಕು ಬಂದು, ಏನು ಲಾಭ, ಈಗ ಅನೌನ್ಸ್ ಮಾಡಾಯ್ತು ನೀವು. ನನಗೆ 6 ವರ್ಷದ ಕೆಳಗೇ ಅವ್ನು ಓಡಾಟ ಮಾಡಬೇಕು ಅಂತ ಹೇಳಿದಾಗ ಅನೇಕ ಹಿರಿಯರ ಹತ್ರ ಮಾತಾಡಿದ್ದೆ, ಓಡಾಡಲಿ ಅಂತ ಹೇಳಿದರು. ಯಡಿಯೂರಪ್ಪನವ್ರ ಹತ್ರ ಹೋಗಿ ಮಾತಾಡಿದಾಗ ನನಗೆ ಹೇಳಿದೆ, ಮತ್ತೆ ರಿಪೀಟ್ ಮಾಡ್ತಾಯಿದ್ದೀನಿ, ನಿನ್ನ ಮಗನ ಟಿಕೆಟೂ ಕೊಡಿಸ್ತೀನಿ, ನಾನು ಹಾವೇರಿ ಕ್ಷೇತ್ರದಲ್ಲಿ ಓಡಾಟ ಮಾಡಿ ಗೆಲ್ಲಿಸ್ತೀನಿ ಅಂತ ಹೇಳಿ ಇವತ್ತು ಮೋಸ ಮಾಡಿದ್ದಾರೆ. ಯಾಕೆ ನನಗೆ ಗೊತ್ತಿಲ್ಲ. ನಾನು ಅದಕ್ಕೋಸ್ಕರ ಹೇಳ್ತೀನಿ, ನಾನು ಇದನ್ನು ಏನು ಮಾಡಬೇಕು ಬಿಡಬೇಕು ಅನ್ನೋದ್ರ ಬಗ್ಗೆ, ಯಾಕೆಂದರೆ ಪಕ್ಷವೂ ಉಳಿಬೇಕು, ಇದರಲ್ಲೇನು ಅನುಮಾನ ಇಲ್ಲ. ಇಡೀ ರಾಜ್ಯದ ಕಾರ್ಯಕರ್ತರ ನೋವಿದೆಯಲ್ಲ, ಇದು ನೋವಿಗೆ ಧ್ವನಿನೂ ಆಗಬೇಕು. ಅದಕ್ಕೋಸ್ಕರ ಏನು ಮಾಡಬೇಕು ಅಂತ ವೈಯಕ್ತಿಕವಾಗಿ ನಾನು ಯೋಚನೆ ಮಾಡ್ತೀನಿ, ಎಲ್ಲ ಹಿರಿಯರ ಜೊತೆ ಕೂತು ಚರ್ಚೆನೂ ಮಾಡ್ತೀನಿ. ಎಲ್ಲ ಸಮಾಜದವರು ಕೂಡ ಭಾಳ ಒತ್ತಡ ಇದೆ. ನೀವು ದಯವಿಟ್ಟು ಇಂಡಿಪೆಂಡೆಂಟ್ ನಿಂತ್ಕೊಳ್ಳಿ, ನಿಮ್ಮ ಜೊತೆ ನಾವಿದ್ದೇವೆ, 100ಕ್ಕೆ 100 ಗೆಲ್ಲಿಸ್ತೇವೆ, ಇದನ್ನು ಹೇಳ್ತಾ ಇದ್ದಾರೆ. ಈಗ ನಾಡಿದ್ದು ತೀರ್ಮಾನ ಶಿವಮೊಗ್ಗಕ್ಕೆ ಮಾತ್ರ ಹಾವೇರಿ ಎರಡೂ ಸೇರಿಸಿ ಮಾಡ್ತೀವಿ ಸರ್, ಎರಡು ಕಡೆನೂ ಗೊತ್ತಿಲ್ಲ ರೀ. ನಾನು ಅವ್ರ ಜೊತೆ ನಾಳೆ ಕರೀತಾ ಇರೋದು ಶಿವಮೊಗ್ಗ ಲೋಕಸಭಾ ಕ್ಷೇತ್ರದ ಬಗ್ಗೆ ಏನು ಮಾಡಬೇಕು ಅನ್ನೋದ್ರ ಬಗ್ಗೆ ನಾವು ಚರ್ಚೆ ಮಾಡ್ತಾ ಇದ್ದೀವಿ. ಹಾವೇರಿ ಕ್ಷೇತ್ರದಿಂದನೂ ಕಾಂತೇಶ ಸ್ಪರ್ಧೆ ಮಾಡಬೇಕು ಅಂತ ಬಸವರಾಜ ಬೊಮ್ಮಾಯಿ ಅವರ ಘೋಷಣೆ ಆಗ್ತಿದ್ದಂಗೆ ಮತ್ತು ಸಾಕಷ್ಟು ಫೋನ್ಗಳು ಬರ್ತಾ ಇದ್ದಾವೆ. ಭಾಳ ಒತ್ತಡ ಮಾಡ್ತಾರೆ ಕಾಂತೇಶನ್ ಹಾವೇರಿ ನಿಲ್ಲಿಸಬೇಕು ಅಂತ. ನಾನು ಅದ್ರ ಬಗ್ಗೆ ಇನ್ನೂ ಚಿಂತೆ ಮಾಡೋಕ್ಕೋಗಿಲ್ಲ.